ನಮಸ್ತೆ ವೀಕ್ಷಕರೇ, AR ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪ್ತದೆ. ಹಾಗೆ ವೀಕ್ಷಕರೇ, ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ದಬ್ಬೆಕಟ್ಟೆ ಸುಣ್ಣಾರಿ ಎಂಬಲ್ಲಿ. ವೀಕ್ಷಕರೇ, ಇದು ಸ್ಟೇಟ್ ಹೈವೇ. ಇದು ಕೋಟೇಶ್ವರದಿಂದ ಹಾಲಾಡಿಗೆ ಹೋಗುವ ರಾಜ್ಯ ಹೆದ್ದಾರಿ. ಇದು ನೀವು ನೋಡ್ತಾ ಇರುವಂಥದ್ದು ಈಗ ದಬ್ಬೆಕಟ್ಟೆ ಸರ್ಕಲ್. ಇದು ವೀಕ್ಷಕರೇ ಅಗಲವಾದ ರಸ್ತೆ. ಹಾಗೆ ದಬ್ಬೆಕಟ್ಟೆ ಬಸ್ ಸ್ಟ್ಯಾಂಡ್ ಕೂಡ ಹೌದು ವೀಕ್ಷಕರೇ. ಈ ದಬ್ಬೆಕಟ್ಟೆ ಬಸ್ ಸ್ಟ್ಯಾಂಡ್ ಇಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಣ್ಣಾರಿ ಎಕ್ಸಲೆಂಟ್ ಕಾಲೇಜ್ ಕೂಡ ಬರ್ತದೆ. ನೀವು ಇಲ್ಲಿ ಕಾಣ್ತಿರುವಂಥದ್ದೇ ಸುಣ್ಣಾರಿ ಎಕ್ಸಲೆಂಟ್ ಕಾಲೇಜ್ ಇದು. ಹಾಗೆ ಇದರ ಮುಂಭಾಗದಲ್ಲಿ ಸಾಕಷ್ಟು ವಾಣಿಜ್ಯ ಕಟ್ಟಡಗಳಿವೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ಹೌದು. ಹಾಗೆ ವೀಕ್ಷಕರೇ, ನಾವು ಇವತ್ತು ಒಂದು ಕಮರ್ಷಿಯಲ್ 20 ಸೆಂಟ್ ಜಾಗವನ್ನು ತಂದಿರ್ತೇವೆ. ಈ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವಂಥ ಜಾಗ ಇದು ವೀಕ್ಷಕರೇ. ಜಾಗದ ಒಟ್ಟು ವಿಸ್ತೀರ್ಣ 20 ಸೆಂಟ್ಸ್ ಆಗ್ತದೆ. ಹಾಗೆ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಸುಣ್ಣಾರಿ ಎಂಬಲ್ಲಿ ವೀಕ್ಷಕರೇ, ಸುಣ್ಣಾರಿ ದಬ್ಬೆಕಟ್ಟೆ ಕೂಡ ಅಂತೇಳಿ ಹೇಳ್ತಾರೆ. ಒಟ್ಟು ಜಾಗದ ವಿಸ್ತೀರ್ಣ 20 ಸೆಂಟ್ಸ್ ಆಗ್ತದೆ. ಈ 20 ಸೆಂಟ್ಸ್ ನಲ್ಲಿ 10 ಸೆಂಟ್ಸ್ ಕಮರ್ಷಿಯಲ್ ಕನ್ವರ್ಷನ್ ಇದೆ, ಹಾಗೆ 10 ಸೆಂಟ್ಸ್ ರೆಸಿಡೆನ್ಷಿಯಲ್ ಕನ್ವರ್ಷನ್ ಇದೆ. ನೀವು ಇಲ್ಲಿ ನೋಡ್ತಾ ಇರುವಂತದ್ದು 25 ಮೀಟರ್ ಸೆಟ್ ಬ್ಯಾಕ್ ಇದೆ ವೀಕ್ಷಕರೇ. ಕಾಂಪ್ಲೆಕ್ಸ್ ಮಾಡುವುದಾದರೆ ಜಾಗ ಹೋಗುವುದಿಲ್ಲ, ಅಂದ್ರೆ ಜಾಗ ಬಿಟ್ಕೊಡುವ ಅವಶ್ಯಕತೆ ಇರುವುದಿಲ್ಲ. ಹಿಂಭಾಗದಲ್ಲಿ ರೆಸಿಡೆನ್ಷಿಯಲ್ ಕನ್ವರ್ಷನ್ ಮಾಡಿರ್ತಾರೆ, ಹಾಗೆ ಮುಂಭಾಗದಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಈಗಾಗಲೇ ಆಗಿದೆ. ಹಾಗೆ 911 ಕೂಡ ರೆಡಿ ಉಂಟು ವೀಕ್ಷಕರೇ. ಸುತ್ತಲೂ ತಂತಿಕಂಬದ ವ್ಯವಸ್ಥೆ ಆಗಿದೆ ವೀಕ್ಷಕರೇ. ಇಲ್ಲಿ ನೀವು ನೋಡ್ತಿರುವಂತದ್ದು ನಾರ್ತ್ ಫೇಸಿಂಗ್ ಇದೆ. ಇದು ಉತ್ತರಾಭಿಮುಖವಾಗಿ ಇದೆ ವಾಸ್ತು ಪ್ರಕಾರದಲ್ಲಿ. ಹೆದ್ದಾರಿಗೆ ಹೊಂದಿಕೊಂಡಿರುವಂತ ಜಾಗ ಇದು ವೀಕ್ಷಕರೇ. ಹಾಗೆ ಜಾಗದ ಮುಂಭಾಗದಲ್ಲಿ ಒಂದಷ್ಟು ಕುಮ್ಕಿ ಜಾಗ ಇದೆ. ಕಾಂಪ್ಲೆಕ್ಸ್ ಮಾಡಿದ ನಂತರ ಮುಂಭಾಗದಲ್ಲಿ ಪಾರ್ಕಿಂಗ್ ಯೂಸ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ವೀಕ್ಷಕರೇ, ಕಟ್ಟಡ ಮಾಡುವ ಸಮಯದಲ್ಲಿ ಸೆಟ್ ಬ್ಯಾಕ್ ಬಿಡಬೇಕಾಗುತ್ತೆ. ಸೆಟ್ ಬ್ಯಾಕ್ ಈಗಾಗಲೇ 26 ಮೀಟರ್ ಇದೆ. ನಿಮಗೆ ಕನ್ವರ್ಷನ್ ಆರ್ಡರ್ ನಲ್ಲಿ ತೋರಿಸ್ತೇವೆ, ದಾಖಲೆಯಲ್ಲಿ ಇದೆ. ಹಾಗಾಗಿ ರೋಡ್ ಅಗಲ ಆಗುವ ಸಮಯದಲ್ಲಿ ಜಾಗವನ್ನು ಬಿಟ್ಟುಕೊಡ್ಬೇಕು ಅನ್ನುವಂಥ ಪ್ರಮೇಯ ಇಲ್ಲ. ಹಾಗಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದೇವೆ ವೀಕ್ಷಕರೇ. ಜಾಗದ ಸುತ್ತಲೂ ತಂತಿಕಂಬದ ವ್ಯವಸ್ಥೆ ಆಗಿದೆ, ನಾರ್ತ್ ಫೇಸಿಂಗ್ ಇದೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಬೇಕು, ಹಾಗೆ ಅದ್ರ ಹಿಂದ್ಗಡೆನೆ ಮನೆ ಮಾಡ್ಕೊಂಡಿರ್ಬೇಕು ಅನ್ನುವರು ಈ ಜಾಗವನ್ನು ಆಯ್ಕೆ ಮಾಡ್ಕೊಳ್ಬಹುದಾಗಿದೆ ವೀಕ್ಷಕರೇ. ಸಾಕಷ್ಟು ನೀರಿದೆ ಈ ಭಾಗದಲ್ಲಿ, ಹಾಗೆ ಉತ್ತಮ ನೀರಿನ ಆಶ್ರಯ ಇರುವಂತಹ ಜಾಗ ಆಗಿದ್ದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸೂಕ್ತವಾದ ಜಾಗ ಅಂತೇಳಿ ಕೂಡ ಹೇಳ್ತೇವೆ. ಅಕ್ಕಪಕ್ಕದಲ್ಲಿ ಸಾಕಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಕೇವಲ 100 ಮೀಟರ್ ದೂರದಲ್ಲಿ ಎಕ್ಸಲೆಂಟ್ PU ಕಾಲೇಜ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಹೋಟೆಲ್ ಇದೆ, ಕಾಂಪ್ಲೆಕ್ಸ್ ಇದೆ. ನೀವು ಇಲ್ಲಿ ನೋಡಬಹುದು ವೀಕ್ಷಕರೇ, ಸಾಕಷ್ಟು ವೆಹಿಕಲ್ಗಳು ಈ ಭಾಗದಲ್ಲಿ ತಿರುಗಾಡ್ತದೆ. ಹಾಗೆ ಬಸ್ ಸ್ಟ್ಯಾಂಡ್ ಕೂಡ ಸಮೀಪದಲ್ಲೇ ಉಂಟು. ಜಾಗ ಎತ್ತರವಾಗಿದ್ದು ಮಣ್ಣು ತುಂಬಿಸಿಕೊಳ್ಳುವ ಅವಶ್ಯಕತೆ ಏನು ಬರುವುದಿಲ್ಲ ವೀಕ್ಷಕರೇ. ಇಲ್ಲಿ ವೀಕ್ಷಕರೇ, ಜಾಗದ ಒಟ್ಟು ವಿಸ್ತೀರ್ಣ ಇನ್ನೊಮ್ಮೆ ಹೇಳುವುದಾದ್ರೆ 20 ಸೆಂಟ್ಸ್ ಜಾಗದ ವಿಸ್ತೀರ್ಣ ಆಗಿರ್ತದೆ. ಅದರಲ್ಲಿ 10 ಸೆಂಟ್ಸ್ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿದೆ, ಹಾಗೆ 10 ಸೆಂಟ್ಸ್ ಮುಂಭಾಗದಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಆಗಿದೆ. ಹಾಗೆ 911 ಕೂಡ ಈಗಾಗಲೇ ಆಗಿದೆ. ನ್ಯಾಷನಲ್ ಬ್ಯಾಂಕಿನ ಲೀಗಲ್ ಒಪಿನಿಯನ್ ಕೂಡ ಸಹ ಉಂಟು ವೀಕ್ಷಕರೇ. ಇದರಲ್ಲಿ ನಾಳೆ ಈ ಜಾಗವನ್ನು ಖರೀದಿ ಮಾಡಲಿಕ್ಕೆ ಸ್ವಲ್ಪ ಹಣದ ಅವಶ್ಯಕತೆ ಕಮ್ಮಿ ಇದೆ ಅನ್ನುವರು ಕೂಡ ಬ್ಯಾಂಕ್ ಸಪೋರ್ಟ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಲೀಗಲ್ ಒಪಿನಿಯನ್ ಕೂಡ ಈಗಾಗಲೇ ರೆಡಿ ಉಂಟು ವೀಕ್ಷಕರೇ. 20 ಸೆಂಟ್ಸ್ ಜಾಗದಲ್ಲಿ ಎದುರು ಭಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ, ಹಾಗೆ ಹಿಂಭಾಗದಲ್ಲಿ ಮನೆ ಮಾಡ್ಕೊಳ್ಳಿಕ್ಕೆ ಸೂಕ್ತ ಜಾಗ ಅಂತೇಳಿ ಕೂಡ ಹೇಳ್ಬೋದು. ದಬ್ಬೆಕಟ್ಟೆ ಸುಣ್ಣಾರಿ ವೀಕ್ಷಕರೇ, ಎಕ್ಸಲೆಂಟ್ ಕಾಲೇಜ್ ಅಪೋಸಿಟ್ ಸೈಡಲ್ಲಿ ಬರ್ತದೆ. ಇದು ಸಮೀಪದಲ್ಲಿಯೇ ಬಸ್ ಸ್ಟ್ಯಾಂಡ್ ಇದೆ, ಹಾಗೆ ಪ್ರಾಥಮಿಕ ಶಾಲೆ ಕೂಡ ಉಂಟು, ಹಾಗೆ ಎಕ್ಸಲೆಂಟ್ PU ಕಾಲೇಜ್ ಕೂಡ ಸಹ ಇದೆ. ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ 20 ಸೆಂಟ್ಸ್ ಜಾಗ ವೀಕ್ಷಕರೇ. ಹಾಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದೆ. ಜಾಗ ಲೆವೆಲ್ ಇದ್ದು ಕ್ಲೀನ್ ಇದೆ ಅಂಡ್ ನೀಟ್ ಇದೆ, ವಾಸ್ತು ಪ್ರಕಾರದಲ್ಲಿ ಇದೆ ವೀಕ್ಷಕರೇ. ಸೈಡ್ ನಲ್ಲಿ ಕೂಡ ಒಂದು ಮಣ್ಣಿನ ರಸ್ತೆ ಇದೆ, ಅದು ಗ್ರಾಮ ಪಂಚಾಯತ್ ರಸ್ತೆ ಆಗಿದ್ದು ಮುಂಭಾಗದಲ್ಲಿ ರಾಜ್ಯ ಹೆದ್ದಾರಿ. ಹಾಗೆ ವೀಕ್ಷಕರೇ, ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಇನ್ನಿತರೆ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ. ಜೈ ಶ್ರೀರಾಮ್.